ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ತುಂಗಭದ್ರಾ ಅಣೆಕಟ್ಟು ರಕ್ಷಣೆ 3 ರಾಜ್ಯಗಳಿಂದ ಐತಿಹಾಸಿಕ ಒಪ್ಪಂದದ ನಿರ್ಧಾರ. ಕೊಪ್ಪಳದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ಜೂನ್ 28ರಂದು ರಾಷ್ಟ್ರೀಯ ಲಸಿಕಾ ದಿನ. ರಾಜ್ಯದ 64 ಲಕ್ಷಕ್ಕೂ ಹೆಚ್ಚು ಮಕ್ಕಳಿಗೆ ಪೋಲಿಯೋ ಲಸಿಕೆ ಗುರಿ. ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿಕೆ. ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದೆ. ರಾಜ್ಯದಲ್ಲಿ ತುಘಲಕ್ ದರ್ಬಾರ್ ಹೆಚ್ಚಿದೆ. ಆರ್ ಅಶೋಕ್ ತೀವ್ರ ವಾಗ್ದಾಳಿ. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ ಹಾಗೂ ತೆಲಂಗಾಣ 3 ರಾಜ್ಯಗಳು ಸೇರಿ ಒಮ್ಮತದ ಐತಿಹಾಸಿಕ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಕೊಪ್ಪಳ ಜಿಲ್ಲೆ ಮುನಿರಾಬಾದ್ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ತುಂಗಭದ್ರಾ ಅಣೆಕಟ್ಟೆಯ 33 ಸ್ಪಿಲ್ವೇ ಗೇಟ್ಗಳ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಇದು ದಕ್ಷಿಣ ಭಾರತದ ಐತಿಹಾಸಿಕ ಕಾರ್ಯಕ್ರಮ. 19ನೇ ಗೇಟ್ ತುಂಡರಿಸಿದಾಗ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿದ್ದ ಶಿವರಾಜ್ ತಂಗಡಗಿ ಹಾಗೂ ಅಧಿಕಾರಿಗಳು ಮಧ್ಯರಾತ್ರಿ ನನಗೆ ಕರೆ ಮಾಡಿ ಅಣೆಕಟ್ಟು ನಡುಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ನಾನು ಒಂದು ಬೆಳಿಗ್ಗೆ 8 ಗಂಟೆಗೆ ಸ್ಥಳಕ್ಕೆ ಭೇಟಿ ನೀಡಿದೆವು. ತಕ್ಷಣವೇ ಏನು ಮಾಡಬೇಕು ಎಂದು ತಜ್ಞರೊಂದಿಗೆ ಚರ್ಚಿಸಿ ಒಂದೇ ವಾರದಲ್ಲಿ ಗೇಟ್ ಬದಲಾವಣೆ ಮಾಡಲಾಯಿತು. ಆ ಮೂಲಕ ಈ ಭಾಗದ ರೈತರನ್ನ ರಕ್ಷಣೆ ಮಾಡಲಾಯಿತು ಎಂದು ತಿಳಿಸಿದರು. ತುಂಗಭದ್ರಾ ಅಣೆಕಟ್ಟು ರಕ್ಷಣೆ ಮಾಡಲಾಗಿದೆ. ಇತಿಹಾಸ ಮರೆತವ ಇತಿಹಾಸ ಸೃಷ್ಟಿಸಲಾರ ಎಂಬ ಮಾತಿದೆ. ಇಂದು ಸಿಆರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಚಂದ್ರಬಾಬು ನಾಯ್ಡು, ರೇವಂತ್ ರೆಡ್ಡಿ ಅವರು ಸೇರಿದಂತೆ 3 ರಾಜ್ಯಗಳ ಮುಖ್ಯಮಂತ್ರಿಗಳು ಇತಿಹಾಸ ನಿರ್ಮಿಸಿದ್ದೇವೆ ಎಂದು ತಿಳಿಸಿದರು. ಮತ್ತು ಈ ಒಂದು ಅದ್ಭುತವಾಗಿ ಸೇರಿರ್ತಕ್ಕಂಥ 3 ರಾಜ್ಯಗಳಿಂದ ಇಲ್ಲಿ ಆಗಮಿಸಿರ್ತಕ್ಕಂಥ ನನ್ನ ರೈತ ಮಿತ್ರಗಳಂತ ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಎಲ್ಲ ರೈತ ಬಂಧುಗಳೇ, ಇದೊಂದು ಇಡೀ ದೇಶದಲ್ಲಿ, ದಕ್ಷಿಣ ಭಾರತದಲ್ಲಿ ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮ. ಇವತ್ತು ನಾವು 19ನೇ ಗೇಟ್ ಹೊಡೆದಾಗ ಮಧ್ಯರಾತ್ರಿ ನನ್ನ ಮಿತ್ರ ಮತ್ತು ನನ್ನ ಅಧಿಕಾರಿಗಳು ಫೋನ್ ಮಾಡಿದ್ರು, ಜಿಲ್ಲಾ ಮಂತ್ರಿಗಳು ತಂಗಡಿಯವರು, ಡ್ಯಾಮ್ ಶೇಕ್ ಆಗ್ತಾ ಇದೆ, ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅಂತೇಳಿ. ನಾನು 6 ಗಂಟೆಗೆ ಹೆಲಿಕಾಪ್ಟರ್ ತೆಗೆದುಕೊಂಡು ಪೋಲಿಯೋ ಮುಕ್ತ ಭಾರತವನ್ನ ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಜೂನ್ 28ರಂದು ರಾಷ್ಟ್ರೀಯ ಲಸಿಕಾ ದಿನವನ್ನ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಲಸಿಕಾ ದಿನದ ಪೋಸ್ಟರ್ ಬಿಡುಗಡೆಗೊಳಿಸಿ ಮಾತನಾಡಿದ ಸಚಿವರು, ರಾಜ್ಯದ 64,84,891 ಮಕ್ಕಳಿಗೆ ಲಸಿಕೆ ನೀಡುವ ಗುರಿಯನ್ನು ಆರೋಗ್ಯ ಇಲಾಖೆ ಹೊಂದಿದೆ. ದೇಶವನ್ನ ಪೋಲಿಯೋ ಮುಕ್ತವಾಗಿಸಲು ಶ್ರಮಿಸಿದ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ಕಾರ್ಯವನ್ನು ಶ್ಲಾಘಿಸಿದರು. ಜೂನ್ 28ರಂದು ಬೆಳಗ್ಗೆ 8 ಗಂಟೆಗೆ ಮುಖ್ಯಮಂತ್ರಿಗಳು ಲಸಿಕಾ ಅಭಿಯಾನಕ್ಕೆ ಅಧಿಕೃತವಾಗಿ ಚಾಲನೆ ನೀಡಲಿದ್ದಾರೆ. ರಾಜ್ಯಾದ್ಯಂತ ಒಟ್ಟು 36,076 ಪೋಲಿಯೋ ಬೂತ್ಗಳನ್ನು ಸ್ಥಾಪಿಸಲಾಗಿದೆ. ಇದಲ್ಲದೆ ಅಭಿಯಾನದ ಯಶಸ್ಸಿಗೆ 988 ಸಂಚಾರಿ ತಂಡಗಳು, 2,125 ಟ್ರಾನ್ಸಿಟ್ ತಂಡಗಳನ್ನು ನಿಯೋಜಿಸಲಾಗಿದೆ. ಒಟ್ಟು 1,14,213 ಲಸಿಕಾ ಕಾರ್ಯಕರ್ತರು ಮತ್ತು 7,197 ಮೇಲ್ವಿಚಾರಕರು ಕ್ಷೇತ್ರ ಮಟ್ಟದಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದರು. ಆದರೆ ನಮ್ಮ ದೇಶದಲ್ಲಿ ನಮ್ಮೆಲ್ಲ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಪ್ರೋತ್ಸಾಹ, ನಮ್ಮ ಕೇಂದ್ರ ಆರೋಗ್ಯ ಇಲಾಖೆಯಲ್ಲಿ, ರಾಜ್ಯ ಆರೋಗ್ಯ ಇಲಾಖೆಯಲ್ಲಿ ಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಮ್ಮಲ್ಲಿರುವಂಥ ವೈದ್ಯರುಗಳು, ಅಧಿಕಾರಿ ವರ್ಗದವರು ಮತ್ತು ತಳಮಟ್ಟದ ಕೆಲಸ ಮಾಡುವಂಥ ನರ್ಸಸ್, ಆಶಾ ವರ್ಕರ್ಸ್, ANM ಇರಲಿ, ಇನ್ನಿತರ ಹೆಲ್ತ್ ವರ್ಕರ್ಸ್ ಇರಲಿ, ವಿವಿಧ NGOs, ಎಷ್ಟು ಸಂಘ ಸಂಸ್ಥೆಗಳಿದೆ, ಶಿಕ್ಷಣ ಇಲಾಖೆ ಏನಿದೆಯಾ, ವಿವಿಧ ಸೋಷಿಯಲ್ ಬೆನಿಫಿಟ್, ಈ ಎಲ್ಲ ಇಲಾಖೆಯ ಸಹಕಾರ ಪಡೆದುಕೊಂಡು ಇವತ್ತು ಪೋಲಿಯೋ ಮುಕ್ತ ರಾಷ್ಟ್ರ ನಾವು ಇವತ್ತು ನಿರ್ಮಾಣ ಮಾಡಿದ್ದೇವೆ. ಅದಕ್ಕಾಗಿ ಇದಕ್ಕೆ ಕೆಲಸ ಮಾಡಿದಂಥ ಆರೋಗ್ಯ ಇಲಾಖೆ ಮತ್ತು ಎಲ್ಲ NGOs ನಾವು ಯಾವಾಗಲೂ ಕೂಡ ಸ್ಮರಿಸಬೇಕು. ಕೆಲವೊಂದು ಕಡೆಯಲ್ಲಿ ಅವರಿಗೆ ಹೋಗಲಿಕ್ಕೆ ಸರಿಯಾದ ರಸ್ತೆ ಇರಲಿಲ್ಲ, ಹಗ್ಗದಲ್ಲಿ ನೇತಾಡಿಕೊಂಡು ಹೋಗಿದ್ದು ಕೂಡ ಇದೆ. ನಮ್ಮ ಹೆಲ್ತ್ ವರ್ಕರ್ಸ್ ನೀರಿನಲ್ಲಿ ಈಜುಕೊಂಡು ಹೋಗಿ ಆ ಕಡೆ ಮುಟ್ಟಿ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆರ್ಥಿಕವಾಗಿ ಸಂಪೂರ್ಣ ದಿವಾಳಿಯಾಗಿದ್ದು, ಜನರ ಕಲ್ಯಾಣ ಯೋಜನೆಗಳಿಗೆ ಕತ್ತರಿ ಹಾಕುವ ಮೂಲಕ ತುಘಲಕ್ ದರ್ಬಾರ್ ನಡೆಸುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ತೀವ್ರವಾಗಿ ಟೀಕಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸರ್ಕಾರದ ವಿರುದ್ಧ 16 ಆರೋಪಗಳನ್ನು ಪಟ್ಟಿ ಮಾಡಿದರು. ರಾಜ್ಯದ ಬೊಕ್ಕಸಕ್ಕೆ ಬರಬೇಕಾದ ಆದಾಯ ಕುಂಠಿತವಾಗಿದೆ. ಆರ್ಥಿಕ ಇಲಾಖೆ ಈಗ ಬಿಕ್ಕಟ್ಟಿನ ಇಲಾಖೆಯಾಗಿ ಪರಿವರ್ತನೆಯಾಗಿದೆ. ಹಾಲು, ಊಟ, ಔಷಧದಂತಹ ಮೂಲಭೂತ ಸೌಕರ್ಯಗಳಿಗೆ ಹಣವಿಲ್ಲದಂತಾಗಿದೆ ಎಂದು ಅಶೋಕ್ ದೂರಿದರು. ಯಾವುದೇ ಮುನ್ಸೂಚನೆ ನೀಡದೆ 16 ಲಕ್ಷ ಜನರ ಪಿಂಚಣಿಯನ್ನ ಏಕಾಏಕಿ ಸ್ಥಗಿತಗೊಳಿಸಲಾಗಿದೆ. ಗ್ಯಾರಂಟಿ ಫಸ್ಟ್, ಪಿಂಚಣಿ ನೆಕ್ಸ್ಟ್ ಎಂಬ ಧೋರಣೆಯನ್ನ ಸರ್ಕಾರ ತಾಳಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜನರಿಗೆ ಕೊಕ್ಕೆ ಹಾಕಿದ್ದಾರೆ. ಈಗ
ಪಾಪ ಈ 16 ಲಕ್ಷ ಜನ ಕೆಲವರೆಲ್ಲ ಎದ್ದು ಓಡಾಡೋಕ್ಕೂ ಆಗಲ್ಲ ಪಾಪ. ಹಳ್ಳಿಗಳಿಂದ ಬಂದು ಜಿಲ್ಲಾಧಿಕಾರಿ ಕಚೇರಿಗೆ ಅಲಿಯೋಕ್ಕೂ ಆಗದ ಪರಿಸ್ಥಿತಿಯಲ್ಲಿರುವಂಥವ್ರು, ಅವತ್ತಿನ ಅನ್ನಕ್ಕೆ ಕಾಯ್ತಾ ಇರುವಂಥ ಜನರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿದ್ದಾರೆ ಈ ಸರ್ಕಾರ. ಸರಿಯಾದಂಥ ಮಾಹಿತಿ ಕೊಟ್ಟು, ಅವರಿಗೆ ನೋಟಿಸ್ ಕೊಟ್ಟು, ಅವರಿಂದ ಸಮಜಾಯಿಸಿ ಪಡೆದು, ಅಥವಾ ಅಧಿಕಾರಿಗಳು, ರೆವಿನ್ಯೂ ಇನ್ಸ್ಪೆಕ್ಟರ್ ಅವ್ರ ಮನೆ ಬಾಗಿಲಿಗೆ ಹೋಗಿ ಸರ್ವೆ ಮಾಡಿ ಯಾವ ಕಾರಣಕ್ಕೋಸ್ಕರ ನೀನು ರದ್ದು ಮಾಡ್ತಾ ಇದ್ದೀರಿ ಅವನಿಗೆ ಮಾಹಿತಿ ಕೊಟ್ಟು ರದ್ದು ಮಾಡಿದರೆ ಅದು ಲೀಗಲ್. ಅದು ದಟ್ ಈಸ್ ಅ ಲೀಗಲ್ ಪ್ರೋಸೆಸ್. ಅದು ಏಕಾಏಕಿ ನೀವು 16 ಲಕ್ಷ ಜನನ ಮಾಡಿದ್ದೀರಿ ಅಂದರೆ ಈ ಸರ್ಕಾರ ಸಂವಿಧಾನಾತ್ಮಕವಾಗಿ ಚುನಾವಣಾ ಆಯೋಗ ಕೈಗೊಂಡಿರುವ ಸಮಗ್ರ ವಿಶೇಷ ಮತದಾರರ ಪರಿಷ್ಕರಣೆ ಕಾರ್ಯವನ್ನು ಪಾರದರ್ಶಕವಾಗಿ ಮತ್ತು ಜವಾಬ್ದಾರಿಯಿಂದ ಮಾಡಬೇಕಿದೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಪಟ್ಟಣದ ಶಿಕ್ಷಕರ ಭವನದಲ್ಲಿ ಮಂಗಳವಾರ ನಡೆದ ಮತಗಟ್ಟೆ ಅಧಿಕಾರಿ ಮತ್ತು ಮೇಲ್ವಿಚಾರಕರ ಸಭೆಯಲ್ಲಿ ಮಾತನಾಡಿದ ಅವರು, ಈಗಾಗಲೇ 95% ಮ್ಯಾಪಿಂಗ್ ಕಾರ್ಯ ನಡೆದಿದೆ. ಇದು ಕೂಡಲೇ 100% ಪ್ರಗತಿಯಾಗಬೇಕಿದೆ. ಬೂತ್ ಲೆವೆಲ್ ಏಜೆಂಟರ ನೇಮಕ ಕುರಿತು ರಾಜಕೀಯ ಪಕ್ಷಗಳ ಮುಖಂಡರಲ್ಲಿ ಕೇಳಿಕೊಳ್ಳುತ್ತೇವೆ. ಅವರು ನೇಮಿಸುತ್ತಾರೆ. ಈಗಾಗಲೇ ಈ ಕ್ಷೇತ್ರದಲ್ಲಿ 326 ಮಂದಿ ಬೇಲಿಯಗಳು ನೇಮಕವಾಗಿದ್ದಾರೆ. ಮುಂದಿನ ಪ್ರಕ್ರಿಯೆ ಮಾಡುವಾಗ ಯಾವುದೇ ಅರ್ಹ ಮತದಾರರು ಪಟ್ಟಿಯಿಂದ ಹೊರಗೆ ಉಳಿಯಬಾರದು. ಅದರಲ್ಲಿಯೂ ಕೂಡ ಗಣ್ಯಾತಿ ಗಣ್ಯರನ್ನ ಕೈಬಿಡಬಾರದು. ಏನಾದರೂ ಮಾಹಿತಿ ಪಡೆಯಬೇಕಾದರೆ ಈ ಕ್ಷೇತ್ರದ ಆರ್ಒ ಆದ ರುದ್ರಮುನಿ ಹಾಗೂ ಎಆರ್ಒ ಆದ ತಹಶೀಲ್ದಾರ್ ಸೌಮ್ಯ ಅವರನ್ನ ಸಂಪರ್ಕಿಸಬಹುದಾಗಿದೆ ಎಂದು ಹೇಳಿದರು. ಇದು 2 ಪಾಯಿಂಟ್ ಇದೆ. ಆರ್ಡಿನರಿ ರೆಸಿಡೆಂಟ್ ಇದೆ, ಅವರು ಯಾವುದೇ ಕಾನೂನಲ್ಲಿ ಡಿಸ್ಕ್ವಾಲಿಫೈ ಆಗಿರಬಾರ್ದು. ಅದು ಯಾರಾದರೂ ಅಬ್ಜೆಕ್ಷನ್ ಆದರೆ ಮಾತ್ರ ನೋಡ್ತೇವೆ. ಆದರೆ ಮುಖ್ಯವಾಗಿ ನಾವು ನೋಡೋದು ಯಾವುದು? ಅಲ್ವಾ? ನೆಕ್ಸ್ಟ್ ಓಕೆ. ಈಗ SIRಗೆ ಬರೋಣ. ಸಮಗ್ರ ಪರಿಷ್ಕರಣೆ ನಾನು ಹೇಳಿದೆ. ಪ್ರತಿ ಸರಿ ನಾವು ಮತದಾರರ ಪಟ್ಟಿಯನ್ನ ಅಂದ್ರೆ ಎಲೆಕ್ಟ್ರಲ್ ರೋಲ್ ಅನ್ನ ಪರಿಷ್ಕರಣೆ ಮಾಡ್ತೇವೆ. ಆದರೆ SIR ಅಲ್ಲಿ ನಾವು ಅವರ ಪ್ರೊಜೆನಿಯನ್ನ ಲಿಂಕ್ ಮಾಡ್ತೇವೆ. ಈ ತರ ಇದುವರೆಗೂ ಎಷ್ಟು ಬಾರಿ SIR ಆಗಿದೆ ನಮ್ಮ ದೇಶದಲ್ಲಿ? ಸುಮಾರು 10 ಬಾರಿ ಆಗಿದೆ ಅಲ್ವಾ? ಅದರಲ್ಲಿ ಲಾಸ್ಟ್ ಟೈಮ್ ಯಾವಾಗ ಆಗಿತ್ತು? 2002ರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ SIR ಆಗಿತ್ತು ಪರಿಷ್ಕರಣೆ. ಯಾರಿದ್ರಿ ಆಗ? ಸಭೆಯಲ್ಲಿ ತಹಶೀಲ್ದಾರ್ ಸೌಮ್ಯ ಸೇರಿದಂತೆ ಇತರ ಅಧಿಕಾರಿಗಳು, ಸಿಬ್ಬಂದಿಗಳು, ಮತಗಟ್ಟೆ ಅಧಿಕಾರಿಗಳು, ಮೇಲ್ವಿಚಾರಕರು ಹಾಜರಿದ್ದರು. ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಜಿಲ್ಲೆಯಲ್ಲಿ ಅರ್ಥಪೂರ್ಣ ಹಾಗೂ ವೈಭವಯುತವಾಗಿ ಆಚರಿಸಲು ಜಿಲ್ಲಾ ಮಟ್ಟದ ಸಮಿತಿ ತೀರ್ಮಾನಿಸಿದೆ ಎಂದು ಮಲ್ಲೇಶ್ ಗೌಡ ಅವರು ತಿಳಿಸಿದರು. ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಹಾಗೂ ವಿವಿಧ ಒಕ್ಕಲಿಗರ ಸಂಘಗಳು, ಸಾಮಾಜಿಕ ಸಂಘಟನೆಗಳು ಮತ್ತು ಸಾರ್ವಜನಿಕರ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ. ಜ್ಯೋತಿ ಶ್ರೀ ಶಂಭುನಾಥ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನಡೆದ ಸಭೆಯಲ್ಲಿ ಜಯಂತಿ ಆಚರಣೆಯ ರೂಪುರೇಷೆಗಳನ್ನು ಅಂತಿಮಗೊಳಿಸಲಾಯಿತು. ಜಯಂತಿ ಅಂಗವಾಗಿ ಭವ್ಯ ಮೆರವಣಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ವಿಶೇಷ ಉಪನ್ಯಾಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮೈಸೂರಿನ ಪ್ರಾಚ್ಯಶಾಸ್ತ್ರ ತಜ್ಞರನ್ನು ಆಹ್ವಾನಿಸಿ ನಾಡಪ್ರಭು ಕೆಂಪೇಗೌಡರ ಜೀವನ, ಸಾಧನೆ ಹಾಗೂ ಇತಿಹಾಸದ ಕುರಿತು ಉಪನ್ಯಾಸ ಏರ್ಪಡಿಸಲಾಗಿದೆ. ಬೆಳಗ್ಗೆ 10 ಗಂಟೆಗೆ ಆರಂಭವಾಗುವ ಮೆರವಣಿಗೆಯಲ್ಲಿ ಸುಮಾರು 20 ಜನಪದ ಕಲಾತಂಡಗಳು ಭಾಗವಹಿಸಲಿದ್ದು, ಕೆಂಪೇಗೌಡರ ಭಾವಚಿತ್ರದೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಲಿವೆ. ನಂತರ ನಡೆಯುವ ಸಮಾರಂಭದಲ್ಲಿ ವಿವಿಧ ಗಣ್ಯರು ಭಾಗವಹಿಸಿ ಕೆಂಪೇಗೌಡರ ಕೊಡುಗೆಗಳನ್ನು ಸ್ಮರಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶದ ಹಾಗೆ ಜಿಲ್ಲಾಡಳಿತ, ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಹಾಸನ ಜಿಲ್ಲಾ ಒಕ್ಕಲಿಗರ ಸಂಘ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಇದೇ ತಿಂಗಳು 27ನೇ ತಾರೀಕು ಶನಿವಾರ ಕೆಂಪೇಗೌಡ ಜಯಂತಿಯನ್ನು ಆಚರಿಸುವ ಒಂದು ಪ್ರಯತ್ನ, ಸಿದ್ಧತೆಗಳು ನಡೆದಿದ್ದಾವೆ. ಈಗಾಗಲೇ ಆಹ್ವಾನ ಪತ್ರಿಕೆ ಜಿಲ್ಲಾಡಳಿತ ಮುದ್ರಿಸಿದೆ. ಭಾಳ ವಿಶೇಷ ಅಂತ ಅಂದರೆ ಈ ಸಲ ಭಾಳ ಅದ್ಧೂರಿಯಾದ ಒಂದು ಮೆರವಣಿಗೆ ಮತ್ತು ಭಾಳ ಅರ್ಥಪೂರ್ಣವಾದಂತಹ ವೇದಿಕೆಯ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಸಮಿತಿ ತೀರ್ಮಾನ ಮಾಡಿದೆ. ಜಿಲ್ಲಾಡಳಿತದ ಹೆಚ್ಚುವರಿ ಜಿಲ್ಲಾಧಿಕಾರಿಗಳು ಮಾನ್ಯ ಜಗದೀಶ್ ಗಂಗಣ್ಣವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆ ಮತ್ತು ನಮ್ಮ ಶ್ರೀ ಆದಿಚುಂಚನಗಿರಿ ದಿವಸ 10 ಗಂಟೆಗೆ DC ಆಫೀಸಲ್ಲಿ ಪ್ರಾರಂಭ ಮಾಡಿ 11 ಗಂಟೆಗೆ ಕಲಾಭವನದಲ್ಲಿ ಸಭೆ ಇಟ್ಟುತ್ತೆ.
ಇದ್ರ ವಿಷಯದಲ್ಲಿ ಆಗಲೇ ನಿಮಗೆ ಮಾಹಿತಿ ಇದೆ. ಆದರೂ ಕೂಡ ಕರ್ತವ್ಯ ದೃಷ್ಟಿಯಿಂದ ಇವತ್ತು ನಿಮ್ಮ ಜೊತೆ ಮಾತಾಡೋದಕ್ಕೆ ಬಂದಿದ್ದೀವಿ. ನಮ್ಮ ಮಲ್ಲೇಶ್ ಗೌಡರು ವಿವರವಾಗಿ ಹೇಳ್ತಾರೆ. ಸುದ್ದಿಗೋಷ್ಠಿಯಲ್ಲಿ ರಘುಗೌಡ, ಮಲ್ಲೇಶ್ ಗೌಡ, ಮುದ್ದೇಗೌಡ, ಜೆಆರ್ ಕೆಂಚೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು. ಸಾರ್ವಜನಿಕರ ಬಹುದಿನಗಳ ಕನಸಾಗಿದ್ದ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ದೊರೆತಿದ್ದು, ಆಲೂರು ತಾಲೂಕಿನ ಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಟ್ಟು 75 ಲಕ್ಷ ರೂಪಾಯಿ ವೆಚ್ಚದ 2 ಪ್ರಮುಖ ರಸ್ತೆ ನಿರ್ಮಾಣ ಕಾಮಗಾರಿಗಳಿಗೆ ಶಾಸಕ ಸಿಮೆಂಟ್ ಮಂಜು ಭೂಮಿ ಪೂಜೆ ನೆರವೇರಿಸಿದರು. ಚನ್ನನಹಳ್ಳಿ ಗ್ರಾಮದಿಂದ ಬಸವನಹಳ್ಳಿ, ಬೂದನಹಳ್ಳಿ ಗ್ರಾಮ ಸಂಪರ್ಕಿಸುವ ರಸ್ತೆಯನ್ನು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದ್ದು, ಈ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಹಲವು ವರ್ಷಗಳಿಂದ ಈ ರಸ್ತೆಯ ಅಭಿವೃದ್ಧಿಗೆ ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದು, ಇದೀಗ ಕಾಮಗಾರಿಗೆ ಚಾಲನೆ ದೊರೆತಿರುವುದರಿಂದ ಸ್ಥಳೀಯರಲ್ಲಿ ಸಂತಸ ಮನೆ ಮಾಡಿದೆ. ಇದೇ ವೇಳೆ ಹರೆಹಳ್ಳದ ಕೊಪ್ಪಲು ಮುಖ್ಯ ರಸ್ತೆಯಿಂದ ಸಿಂಗೋಡನಹಳ್ಳಿ ಹಾಗೂ ಆಚುಗೋಡನಹಳ್ಳಿ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿದ್ದು, ಈ ಕಾಮಗಾರಿಗೂ ಭೂಮಿ ಪೂಜೆ ನೆರವೇರಿಸಲಾಯಿತು. ರೈತರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲವಾಗಲಿದೆ. ಮಳೆಗಾಲದಲ್ಲಿ ಎದುರಾಗುತ್ತಿದ್ದ ರಸ್ತೆ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ದೊರೆಯುವ ನಿರೀಕ್ಷೆ ಗ್ರಾಮಸ್ಥರಲ್ಲಿ ಮೂಡಿದೆ. ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು, ಜನಪ್ರತಿನಿಧಿಗಳು, ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿ ಕಾಮಗಾರಿಗಳು ಗುಣಮಟ್ಟದಿಂದ ಶೀಘ್ರ ಪೂರ್ಣಗೊಳ್ಳಲಿ ಎಂದು ಆಶಿಸಿದರು. ವ್ಯಾಪ್ತಿಯ ಬೂದನಹಳ್ಳಿ ಬಸವನಹಳ್ಳಿ ರಸ್ತೆ ಸುಮಾರು 50 ಲಕ್ಷ ರೂಪಾಯಿ ನೀಡಿ 910 ಮೀಟರ್ ಕಾಂಕ್ರೀಟ್ ರಸ್ತೆಯನ್ನ ಭೂಮಿ ಪೂಜೆ ಮಾಡೋದ್ರ ಮುಖಾಂತರ ಪ್ರಾರಂಭ ಮಾಡಿದ್ದೀವಿ. ಬೂದನಹಳ್ಳಿ ಬಸವನಹಳ್ಳಿ ರಸ್ತೆ ಪಾಳ್ಯದಿಂದ ಸುಮಾರು 10 ಹಳ್ಳಿಗೆ ಸಂಪರ್ಕ ಮಾಡತಕ್ಕಂಥ ರಸ್ತೆ. ಈ ರಸ್ತೆಯಲ್ಲಿ ಸಾವಿರಾರು ಜನಗಳ ಓಡಾಡತಕ್ಕಂಥ ರಸ್ತೆ, ಪ್ಲಸ್ ಅದಕ್ಕೆ ಜಮೀನಿಗೆ ಓಡಾಡತಕ್ಕಂಥ ರಸ್ತೆ, ಬಹಳ ವರ್ಷಗಳಿಂದ ಜನಗಳಿಗೆ ತುಂಬಾ ಉಪಯುಕ್ತ ಆಗ್ತಕ್ಕಂಥ ರಸ್ತೆ. ಆ ರಸ್ತೆಗೆ ಭೂಮಿ ಪೂಜೆಯನ್ನು ಮಾಡಿ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದೀವಿ. ಅದರ ಜೊತೆಗೆ ಪಾಳ್ಯ ಪಂಚಾಯಿತಿಯ ಅರಳ್ಳಿ ಕೊಪ್ಪಲು ಗ್ರಾಮದ ಮುಖ್ಯ ರಸ್ತೆಯಿಂದ ಸಿಂಗೋಡನಹಳ್ಳಿಗೆ ಸಂಪರ್ಕ ಮಾಡತಕ್ಕಂಥ ರಸ್ತೆ, ಇದಕ್ಕೂ ಕೂಡ ಸುಮಾರು 25 ಲಕ್ಷ ರೂಪಾಯಿ ಇಟ್ಟು 455 ಮೀಟರ್ ರಸ್ತೆಯನ್ನ ಭೂಮಿ ಪೂಜೆ ಮಾಡೋದ್ರ ಮುಖಾಂತರ ಇವತ್ತು ಪ್ರಾರಂಭವನ್ನ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಪಾಳ್ಯ ಟೌನ್ಗೂ ಕೂಡ 25 ಲಕ್ಷ ಅನುದಾನವನ್ನ ಮೀಸಲಿಟ್ಟಿದ್ದೀವಿ. ಅದೇ ರೀತಿ ಬೂದನಹಳ್ಳಿ ಬಸವನಹಳ್ಳಿ ರಸ್ತೆಗೆ ಇನ್ನೂ ಒಂದು ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳಲ್ಲಿ ಸಾಮಾನ್ಯ ಜ್ಞಾನ ಹೆಚ್ಚಿರುತ್ತದೆ. ಪ್ರಕೃತಿಯ ಒಡನಾಟದಲ್ಲಿ ಬೆಳೆಯುವ ಈ ಮಕ್ಕಳು ಭವಿಷ್ಯದಲ್ಲಿ ಉನ್ನತ ಸಾಧನೆ ಮಾಡಲು ಸಾಧ್ಯ ಎಂದು ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ಅಧ್ಯಕ್ಷ ಪ್ರದೀಪ್ ರಾಮಸ್ವಾಮಿ ತಿಳಿಸಿದರು. ಅರ್ಕಲಗೂಡು ಪಟ್ಟಣದ ಶಾಂತಿನಿಕೇತನ ಅನುದಾನಿತ ಶಾಲೆಯಲ್ಲಿ ಬುಧವಾರ ಏರ್ಪಡಿಸಿದ್ದ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಶಾಲಾ ಆವರಣದಲ್ಲಿ ಗಿಡಗಳನ್ನು ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಹಿಂದೆ ಇಡೀ ಶಾಲೆಗೆ ಒಬ್ಬರು ಶಿಕ್ಷಕರಿದ್ದರೂ ಇಂದಿನ ಪರಿಸ್ಥಿತಿ ಬದಲಾಗಿದೆ. ನಗರ ಪ್ರದೇಶದ ಮಕ್ಕಳಿಗಿದ್ದ ಗ್ರಾಮೀಣ ಭಾಗದ ಹಾಗೂ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪ್ರಕೃತಿಯ ಪರಿಸರ ಹತ್ತಿರವಾಗಿರುತ್ತದೆ. ಅವರ ಪೋಷಕರು ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವುದನ್ನು ನೋಡಿ ಬೆಳೆಯುವುದರಿಂದ ಅವರಿಗೆ ಪ್ರಾಯೋಗಿಕ ಜ್ಞಾನ ಹೆಚ್ಚಿರುತ್ತದೆ. ಇದೇ ಕಾರಣಕ್ಕೆ ದೇಶದಲ್ಲಿ ಅತಿ ಹೆಚ್ಚು IAS ಹಾಗೂ KS ಅಧಿಕಾರಿಗಳು ಸರ್ಕಾರಿ ಶಾಲೆಗಳಿಂದಲೇ ಮೂಡಿ ಬಂದಿದ್ದಾರೆ ಎಂದರು. ನೋಡ್ತೀವಿ ನಾವು, ಅವ್ರ ಕಾಮನ್ ಸೆನ್ಸ್ ಬಹಳ ಕಮ್ಮಿ. ಇವ್ರಿಗೆಲ್ಲ ಸಾಮಾನ್ಯ ಜ್ಞಾನ ಇರುತ್ತೆ. ಯಾಕೆಂದ್ರೆ ನೀವೆಲ್ಲ ಪ್ರಕೃತಿಗೆ ಹತ್ತಿರವಾಗಿ ಬೆಳೀತಾ ಇರ್ತೀರಿ. ನಿಮ್ಮ ಅಪ್ಪ ಅಮ್ಮ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ, ಇನ್ನೊಂದು ಕಡೆ ಕೆಲಸ ಮಾಡ್ತಿರ್ತಾರೆ, ನೀವು ನೋಡ್ತಾ ಇರ್ತೀರಿ. ಸೊ ನಿಮಗೆ ಸಾಮಾನ್ಯ ಜ್ಞಾನ ಜಾಸ್ತಿ ಇರುತ್ತೆ. ಅಂಥವ್ರಿಗೆ ಅದಕ್ಕಾಗಿಯೇ ಈ ಸರ್ಕಾರಿ ಶಾಲೆಯಲ್ಲಿ ಓದ ಮಕ್ಕಳುಗಳೇ ಜಾಸ್ತಿ IAS KS ಪಾಸ್ ಮಾಡಿರೋದು. ನೋಡಿ, ಯಾರನ್ನಾದ್ರೂ ನೋಡಿ, ಬಹುಪಾಲು ಜನ IAS KS ಮಾಡಿರೋರು ಸರ್ಕಾರಿ ಶಾಲೆಯಲ್ಲಿ ಓದೋರು. ಯಾಕೆಂದ್ರೆ ಅವ್ರಿಗೆ ಸಾಮಾನ್ಯ ಜ್ಞಾನ ಜಾಸ್ತಿ ಇರುತ್ತೆ ಬೇರೆ ಮಕ್ಕಳಿಗಿಂತ. ಹಂಗಾಗಿ ಇವ್ರನ್ನ ಗುರುತಿಸಿ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಸಿಗುವಂತಾಗಲಿ. ಜೊತೆಗೆ ಈಗೇನು ಗಿಡ ನೆಡ್ತೀವಿ, ಬೇಸಿಗೆ ಟೈಮಲ್ಲಿ ಒಂದು 2 ವರ್ಷ ಯಾರು ಇದ್ದರೆ ನೀರು ಹಾಕ್ಕೊಂಡು ದಯಮಾಡಿ ಕಾಪಾಡ್ಕೊಳ್ಳಿ. ದನಕರುಗಳು. ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿಯ ನಜರುಲ್ಲಾ, ಬಸವರಾಜ್, ಕಾಂತರಾಜ್, ಸಂದೀಪ್, ಮೋಹನ್ ಸೇರಿದಂತೆ ಶಿಕ್ಷಕರುಗಳು ಉಪಸ್ಥಿತರಿದ್ದರು. ಕೇರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಮಡುವಿಕೋಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ MC ರವಿಕುಮಾರ್ ಆಯ್ಕೆಯಾಗಿದ್ದಾರೆ. ಹಿಂದಿನ ಅಧ್ಯಕ್ಷ MP ಲೋಕೇಶ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ MC ರವಿಕುಮಾರ್ ಹಾಗೂ ಸಂಜಯ್ ಸ್ಪರ್ಧಿಸಿದರು. ಚುನಾವಣೆಯಲ್ಲಿ ಸಂಜಯ್ 4 ಮತಗಳನ್ನು ಪಡೆದು ಪರಾಭವಗೊಂಡರೆ MC ರವಿಕುಮಾರ್ 8 ಮತಗಳನ್ನು ಪಡೆದು ಜಯಶೀಲರಾಗಿದ್ದಾರೆ ಎಂದು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸಂಘದ ಕಾರ್ಯದರ್ಶಿ SN ಕುಮಾರ್ ಘೋಷಿಸಿದರು. ನೂತನ ಅಧ್ಯಕ್ಷರನ್ನ ಶಾಲು ಹೊದಿಸಿ ಅಭಿನಂದಿಸಿ ಮಾತನಾಡಿದ TFPCMS ನಿರ್ದೇಶಕ ಹಾಗೂ ಸೊಸೈಟಿಯ ನಿಕಟಪೂರ್ವ ಅಧ್ಯಕ್ಷ MP ಲೋಕೇಶ್, ಸಹಕಾರ ಸಂಘಕ್ಕೆ ಚುನಾವಣೆ ಅವಶ್ಯಕತೆ ಇರಲಿಲ್ಲ. ಆದರೂ ನಡೆದ ಚುನಾವಣೆಯಲ್ಲಿ ನಮ್ಮ ಬೆಂಬಲದ MC ರವಿಕುಮಾರ್ ಅವರು ಸ್ಪಷ್ಟ ಬಹುಮತದಿಂದ ಗೆಲುವು ಸಾಧಿಸಿದ್ದಾರೆ ಎಂದರು. ಎರಡನೇ ಅಧ್ಯಕ್ಷರಾಗಿ ಮೊದಲನೇ ಅಧ್ಯಕ್ಷರಾಗಿ MP ಲೋಕೇಶ್ ನಾನಿದ್ದೆ. ನನ್ನ ಅಧ್ಯಕ್ಷರಾಗಿ ನೆಕ್ಸ್ಟ್ ಅಧ್ಯಕ್ಷರಿಗೆ ಅವಕಾಶ ಮಾಡಿ ರವಿಕುಮಾರ್ ಅವರು ಇವತ್ತು ಅಧ್ಯಕ್ಷರಾಗಿದ್ದಾರೆ. ಇದಕ್ಕೆ ನಮ್ಮ ಊರಿನ ಮುಖಂಡರು ಮತ್ತು ನಮ್ಮ ಪಕ್ಷದ ಮುಖಂಡರಾದಂಥ ಹರೀಶ್ ಅಣ್ಣವರು, ಸುಧಣ್ಣವರು, ನಾಗೇಶ್ ಅವರು, ಬಾಬಣ್ಣವರು, ಮತ್ತು ದೀಪು, ಮನು, ರಘು ಮತ್ತು ಎಲ್ಲ ನಮ್ಮ ಸಹಪಾಠಿಗಳಾದಂಥ ಮೇಯ್ನ್ ನಮ್ಮ ಡೈರೆಕ್ಟರ್ಗಳು
8 ಮತಗಳ ಚಲಾಯಿಸುವ ಮುಖಾಂತರ ಇವತ್ತು ಓಟ್ ಬೇಕಿರಲಿಲ್ಲ, ವೋಟಿಂಗಲ್ಲೇ ಗೆದ್ದಿದ್ದಾರೆ. ಆದರೆ ನಾವು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ರವಿಕುಮಾರ್ ಇವತ್ತು ಅಧ್ಯಕ್ಷರಾಗಿದ್ದಾರೆ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಮಂಗಳಮ್ಮ, ನಿರ್ದೇಶಕರಾದ ಎಂಪಿ ಲೋಕೇಶ್, ಶ್ರೀನಿವಾಸ್, ಎಂಆರ್, ಹೇಮಾ, ಸುನಂದಮ್ಮ ಸೇರಿದಂತೆ ಇತರರು ಹಾಜರಿದ್ದರು. ಸಂಸದ ರಮೇಶ್ ಜಿಣಜಿಣಗಿ ಅವರು ನೀಡಿರುವ ವಿವಾದಾತ್ಮಕ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತವಾಗಿದ್ದು, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತವರೂರಾದ ಕಲಬುರಗಿಯಲ್ಲಿ ದಲಿತ ಸಂಘಟನೆಗಳು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿವೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಜಮಾಯಿಸಿದ ನೂರಾರು ಪ್ರತಿಭಟನಾಕಾರರು ರಸ್ತೆ ತಡೆದು ಸಂಸದ ಜಿಗಜಿಣಗಿ ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ವಿವಿಧ ದಲಿತ ಸಂಘಟನೆಗಳ ಪದಾಧಿಕಾರಿಗಳು ಆರ್ಎಸ್ಎಸ್ ಸಂಘಟನೆಯನ್ನು ದೇಶದಲ್ಲಿ ತಕ್ಷಣವೇ ನಿಷೇಧಿಸಬೇಕೆಂದು ಆಗ್ರಹಿಸಿದರು. ಜಿಗಜಿಣಗಿ ಮತ್ತು ಆರ್ಎಸ್ಎಸ್ ವಿರುದ್ಧ ತೀವ್ರವಾಗಿ ವಾಗ್ದಾಳಿ ನಡೆಸಿದ ಪ್ರತಿಭಟನಾಕಾರರು ಅವರ ನಿಲುವುಗಳು ದಲಿತ ವಿರೋಧಿ ಎಂದು ಆರೋಪಿಸಿದರು. ಸಂಸದರ ಹೇಳಿಕೆಯು ಸಮಾಜದಲ್ಲಿ ಅಶಾಂತಿ ಮೂಡಿಸುವಂತಿದೆ ಎಂದು ಕಿಡಿಕಾರಿದ ಪ್ರತಿಭಟನಾಕಾರರು ಘಟನೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಆಕ್ರೋಶದ ನುಡಿಗಳನ್ನು ಆಡಿದರು. ಈ ರಾಜ್ಯದ ಮೊಟ್ಟ ಮೊದಲನೇ ಗೃಹ ಮಂತ್ರಿ ಹೋಮ್ ಮಿನಿಸ್ಟರ್ ಸಾಹೇಬ್ ಪ್ರಿಯಾಂಕ್ ಖರ್ಗೆ ಅವರಾಗ್ಯಾರ. ಅಂದಿನ ಹಿಡಿದು ಇಂದಿನವರೆಗೆ RSS ನವರಲ್ಲಿ ಒಂದು ತಳಮಳ ಹುಟ್ಟ್ಯದ. ಯಾಕಪ್ಪ ಅಂತಂದ್ರೆ ಇವತ್ತು ರಮೇಶ್ ಜಿಗಣಿ ಅವ್ರು ಹೇಳ್ತಾರ ಪ್ರಿಯಾಂಕ್ ಖರ್ಗೆ ಅವರು ಧಮಕಿ ಕೊಡುವಂತ ಕೆಲಸ ಮಾಡ್ಲತ್ತಾರ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ದಲಿತರೇ ಆಗಿರ್ಬೋದು, ಆದ್ರೆ ದಲಿತರು ಒಬ್ಬರದೇ ಕೆಲಸ ಮಾಡ್ಲಕತ್ತಿಲ್ಲ. ಈ ರಾಜ್ಯದ ಕಟ್ಟ ಕಡೆಯ ವ್ಯಕ್ತಿ ಹಾಗೂ ಕಟ್ಟ ಕಡೆಯ ಸಮಾಜದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ಇವರಿಗೆ ಆಗ್ ಬರಂಗಿಲ್ಲ, ಯಾರಿಗೆ RSS ನವರಿಗೆ. ಅದರ ಸಲುವಾಗಿ ಪ್ರಿಯಾಂಕ್ ಖರ್ಗೆ ಅವರು ಬಾಯನ್ನು ಹತ್ತಿಕ್ಕುವಂತ ಕೆಲಸ ಈ RSS ಅವರು ಬಿಜೆಪಿದವರು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಅಕ್ಕಮಹಾದೇವಿ ಕಾಲೇಜ್ ಆವರಣದಲ್ಲಿ ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶ ಭವ್ಯ ಮೆರವಣಿಗೆ ಮಾಡಲು ಹೊರಟಿರುವ ಕನ್ಯರ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ ನಡೆ ಸರಿಯಲ್ಲ ಎಂದು ಬಸವ ಕೇಂದ್ರದ ಅಧ್ಯಕ್ಷ ಅಮರೇಶಪ್ಪ ಬಳ್ಳಾರಿ ತಿಳಿಸಿದರು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಗುಳೆ ಗ್ರಾಮದ ಬಸವೇಶ್ವರ ಅನುಭವ ಮಂಟಪದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕನ್ಯರ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ ಬಸವ ಕಲ್ಯಾಣದಲ್ಲಿ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಮಾಡಲು ಹೊರಟಿದ್ದಾರೆ. ಹಿಂದೂ ಸಮಾವೇಶ ಮಾಡಲಿ, ನಮ್ಮ ಅಭ್ಯಂತರವಿಲ್ಲ. ಆದರೆ ಬಸವಾದಿ ಶರಣರ ಹೆಸರಿನಲ್ಲಿ ಹಿಂದೂ ಸಮಾವೇಶ ಮಾಡುವುದು ತಪ್ಪು. ಬಸವಾದಿ ಶರಣರು ಸಮಾನತೆ, ಸಹೋದರತೆ ಮತ್ತು ಮಾನವೀಯತೆಯ ಸಂದೇಶ ಸಾರಿದ ಜಗಜ್ಯೋತಿ ಬಸವಣ್ಣನವರನ್ನ ಜಾತಿವಾದಿಯನ್ನಾಗಿ ಬಿಂಬಿಸಲು ಹೊರಟಿರುವ ಸುಳ್ಳು ಪ್ರಚಾರಕರನ್ನ ಮತ್ತು ಸಮಾಜ ವಿಭಜಕರನ್ನ ತೀವ್ರವಾಗಿ ಖಂಡಿಸಬೇಕು ಮತ್ತು ರಾಜ್ಯದಿಂದ ಇವರನ್ನ ಗಡೀಪಾರು ಮಾಡಬೇಕು ಎಂದರು. ಸುದ್ದಿಗೋಷ್ಠಿಯಲ್ಲಿ ರಾಷ್ಟ್ರೀಯ ಕೇಂದ್ರ ಅಧ್ಯಕ್ಷರುಗಳಾದ ರೇಣುಕಪ್ಪ ಮಂತ್ರಿ, ನಾಗನಗೌಡ ಜಾಲಿಹಾಳ, ಬಸವನಗೌಡ ಪೊಲೀಸ್, ಪಾಟೀಲ್ ದೇವಪ್ಪ ಕೋಳೂರು, ಮುಖಂಡರುಗಳಾದ ಬಸವ ಕೇಂದ್ರದ ಗೌರವಾಧ್ಯಕ್ಷ ಹನುಮಗೌಡ ಬಳ್ಳಾರಿ, ಬಸವರಾಜ ಹೂಗಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಹಿಂದೂ ಸಮಾಜದ ವಿರುದ್ಧ ಹೋರಾಟ ಅಲ್ಲ, ಅದು ಬಸವಾದಿ ಶರಣರ ಹೆಸರಿನಲ್ಲಿ ಹಿಂದೂ ಅಂತಕ್ಕಂಥ ಶಬ್ದವನ್ನು ಬಳಸಿಕೊಂಡು ಬಸವಾದಿ ಶರಣರ ಆಶಯಕ್ಕೆ ಧಕ್ಕೆಯನ್ನು ಉಂಟು ಮಾಡತಕ್ಕಂಥ ರೀತಿಯಲ್ಲಿ ಅಸಂವಿಧಾನಿಕ ಪದಗಳನ್ನು ಬಳಸಿಕೊಂಡು ಬಸವ ಒಕ್ಕೂಟದ ಎಲ್ಲ ಮಠಾಧೀಶರಿಗೂ ಎಲ್ಲ ಬಸವ ಪರ ಸಂಘಟನೆಗಳನ್ನು ತಾಲಿಬಾನಿಗಳು ಅಂತಕ್ಕಂಥ ಶಬ್ದವನ್ನು ಬಳಸಿದ್ದು ಖಂಡನೀಯ. ಅದನ್ನು ನಾವು ಸಂಪೂರ್ಣವಾಗಿ ಧಿಕ್ಕಾರ ಮಾಡ್ತೀವಿ. ಇದನ್ನಲ್ಲದೆ ಮತದಾರರ ಪಟ್ಟಿಯಲ್ಲಿ ಹೆಸರು ತಪ್ಪಿ ಹೋಗದಂತೆ ಪ್ರತಿಯೊಬ್ಬರು ಎಚ್ಚರಿಕೆ ವಹಿಸಬೇಕು. ಜೂನ್ 30ರಿಂದ ಆರಂಭವಾಗಲಿರುವ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಎಂದು ನಿಕಟಪೂರ್ವ ಸಚಿವ ಮಂಕಾಳ ಎಸ್ ವೈದ್ಯ ಕರೆ ನೀಡಿದ್ದಾರೆ. ಭಟ್ಕಳ ತಾಲೂಕು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಬುಧವಾರ ಅರ್ಬನ್ ಬ್ಯಾಂಕ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ಮಾಹಿತಿ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸಲು ಹಾಗೂ ಮತದಾನದ ಹಕ್ಕು ಚಲಾಯಿಸಲು ಮತದಾರರ ಗುರುತಿನ ಚೀಟಿ ಮತ್ತು ಮತಪಟ್ಟಿಯಲ್ಲಿ ಹೆಸರಿರುವುದು ಅತ್ಯಗತ್ಯ. ಹಿಂದೆ ಕೆಲವು ರಾಜ್ಯಗಳಲ್ಲಿ ವಿಶೇಷ ತೀವ್ರ ಪರಿಷ್ಕರಣೆ ವೇಳೆ ನೈಜ ಮತದಾರರ ಹೆಸರುಗಳನ್ನು ಅಳಿಸಲಾಗಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಅಂತಹ ಪರಿಸ್ಥಿತಿ ಕರ್ನಾಟಕದಲ್ಲಿ ಮರುಕಳಿಸದಂತೆ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ತಂಡವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಅವರು ಹೇಳಿದರು. ಮತದಾರರ ಪಟ್ಟಿಯಲ್ಲಿ 30ನೇ ತಾರೀಕಿನಿಂದ ಎಲ್ಲ ಬೂತಲ್ಲೂ ಜೀರೋ ಆಗಿರ್ತಾರೆ, ಯಾರಿಗೂ ಹೆಸರಿರೋದಿಲ್ಲ. ನಾವು ಹಿಂದಿನ 22 25 ಮತದಾರರ ಪಟ್ಟಿಯನ್ನು ನಾವು ಎಲ್ಲ ಬೂತ್ BLOಗಳ ಹತ್ರ ಇರಬೇಕು ಅನಿಸ್ತಾರೆ. ಯಾಕೆಂದರೆ ಯಾವುದು ಇರ್ತದೆ ಅಥವಾ ಯಾವುದು ಹೋಗಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಭೀಮಣ್ಣ ನಾಯ್ಕ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿ ಗಾಂವ್ಕರ್, ಜಿಲ್ಲಾ ಉಪಾಧ್ಯಕ್ಷ ರಾಮ ಮೊಗೇರಾ, ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್, ಕಾರ್ಯದರ್ಶಿ ಸುರೇಶ್ ನಾಯ್ಕ್ ಸೇರಿದಂತೆ ಹಲವು ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಸಂಭವನೀಯ ಪ್ರಕೃತಿ ವಿಕೋಪಗಳು ಹಾಗೂ ಸೂಪರ್ ಎಲ್ನಿನೋ ಪರಿಣಾಮದಿಂದ ಉಂಟಾಗಬಹುದಾದ ಬರ ಪರಿಸ್ಥಿತಿಯನ್ನು ಪರಿಣಾಮಕಾರಿಯಾಗಿ ಎದುರಿಸಲು ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸಿ ಎಂದು ಉಪಮುಖ್ಯಮಂತ್ರಿ ಡಾ. ಜಿ. ಪರಮೇಶ್ವರ್ ಸೂಚಿಸಿದ್ದಾರೆ.
ಇಂದು ವಿಧಾನಸೌಧದಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣೆ ಕುರಿತು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಈವರೆಗೆ ಕೈಗೊಂಡಿರುವ ಅಗತ್ಯ ಕ್ರಮಗಳ ಕುರಿತು ಮಾಹಿತಿ ಪಡೆದು ಮಳೆ ಕೊರತೆ, ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಸೇರಿದಂತೆ ವಿವಿಧ ವಿಚಾರಗಳ ಕುರಿತು ಸಮಗ್ರವಾಗಿ ಚರ್ಚಿಸಿದರು. ಜಾಗತಿಕ ಹವಾಮಾನ ವೈಪರೀತ್ಯದ ಭಾಗವಾಗಿ ಸೂಪರ್ ಎಲ್ ನಿನೋ ಪರಿಣಾಮದಿಂದ ರಾಜ್ಯದಲ್ಲಿ ಉಂಟಾಗಬಹುದಾದ ಸಂಭವನೀಯ ಪರಿಣಾಮಗಳು, ಮಳೆಯ ಕೊರತೆಯಿಂದ ಜನರು ಎದುರಿಸಬಹುದಾದ ಸಮಸ್ಯೆಗಳು ಹಾಗೂ ರಾಜ್ಯದ ಕೆಲವು ಪ್ರದೇಶಗಳಲ್ಲಿ ಬರ ಪರಿಸ್ಥಿತಿ ನಿರ್ಮಾಣವಾಗುವ ಸಾಧ್ಯತೆಗಳ ಕುರಿತು ಅಧಿಕಾರಿಗಳೊಂದಿಗೆ ಸುದೀರ್ಘವಾಗಿ ಚರ್ಚಿಸಿದರು. ಸಂಭವನೀಯ ಬರ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಕುಡಿಯುವ ನೀರಿನ ಲಭ್ಯತೆ, ಜಾನುವಾರುಗಳಿಗೆ ಮೇವು, ಕೃಷಿ ಚಟುವಟಿಕೆಗಳ ನಿರ್ವಹಣೆ ಹಾಗೂ ನೀರಿನ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಜಿಲ್ಲಾವಾರು ಕಾರ್ಯ ಯೋಜನೆಗಳನ್ನು ಸಿದ್ಧಪಡಿಸಬೇಕು ಎಂದರು. ಹಿರಿಯ ಅಧಿಕಾರಿಗಳಾದ ಮನೋಜ್ ಕುಮಾರ್, ಮೀನಾ, ಮುಲಾಯ್ ಮುಗಿಲನ್ ಮುಂತಾದ ಅಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. ಆರ್ಎಸ್ಎಸ್ ನೋಂದಣಿ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಬಹಳಷ್ಟು ಸ್ಪಷ್ಟವಾಗಿದೆ. ನಮ್ಮ ಪಕ್ಷ ಯಾವತ್ತೂ ಆರ್ಎಸ್ಎಸ್ ಒಪ್ಪಿಕೊಳ್ಳುವುದಿಲ್ಲ. ಫುಟ್ಪಾತ್ ಮೇಲಿರುವ ಡಬ್ಬಿ ಅಂಗಡಿಗೂ ಅನುಮತಿ ನೋಂದಣಿ ಅಂತ ಇರುತ್ತೆ. ಆದರೆ ಆರ್ಎಸ್ಎಸ್ಗೆ ಮಾತ್ರ ಏನೂ ಇಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು, ಆರ್ಎಸ್ಎಸ್ ತ್ರಿವರ್ಣ ಧ್ವಜವನ್ನು ವಿರೋಧಿಸುವವರು. ಆರ್ಎಸ್ಎಸ್ ನೋಂದಣಿ ಮಾಡಿಸಿಕೊಳ್ಳಬೇಕು. ಕೋಟ್ಯಾಂತರ ರೂಪಾಯಿ ಗುರುದಕ್ಷಿಣೆ ಹೆಸರಿನಲ್ಲಿ ಬ್ಲಾಕ್ ಮನಿ ಬರುತ್ತಿದೆ. ಇವೆಲ್ಲವನ್ನು ನೋಡಿದರೆ ಆರ್ಎಸ್ಎಸ್ ಕಾರ್ಯವೈಖರಿ ಅರ್ಥವಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಆರ್ಎಸ್ಎಸ್ ತತ್ವ ಸಿದ್ಧಾಂತವನ್ನು ಕಾಂಗ್ರೆಸ್ ಪಕ್ಷ ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ. ದೇಶದ ಸಂವಿಧಾನದ ಪ್ರಕಾರ ಅದು ನೋಂದಣಿ ಆಗಲೇಬೇಕು. ಭಾರತ ಬಹುತ್ವದ ರಾಷ್ಟ್ರವಾಗಿದೆ. ಆರ್ಎಸ್ಎಸ್ ಒಂದು ರಾಷ್ಟ್ರ, ಒಂದು ಭಾಷೆ, ಒಂದು ಧರ್ಮ ಎಂಬ ಸೈದ್ಧಾಂತಿಕ ಮನೋಭಾವ ಹೊಂದಿದೆ. ಸಂವಿಧಾನ ಹಾಗೂ ತ್ರಿವರ್ಣ ಧ್ವಜವನ್ನು ವಿರೋಧಿಸುತ್ತಿದೆ. ಅದಕ್ಕೆ ಎಲ್ಲೆಲ್ಲಿಂದಲೂ ಗುರುದಕ್ಷಿಣೆ ಬರಬಹುದು. ಅದರಲ್ಲಿರುವ ಕಪ್ಪು ಹಣ ಎಲ್ಲಿದೆ, ಯಾವುದಕ್ಕೆ ಬಳಕೆಯಾಗುತ್ತದೆ ಎಂದು ತಿಳಿಸಲಿ ಎಂದು ಆಗ್ರಹಿಸಿದರು. ಯಾವ ಧರ್ಮವನ್ನು ಆಚರಣೆ ಮಾಡಬಾರ್ದು ಅಂತ ಹೇಳಿಲ್ಲ. ಈ ರಾಷ್ಟ್ರದಲ್ಲಿ ಯಾವುದೇ ಅಧಿಕೃತವಾದ ಧರ್ಮ ಇಲ್ಲ. ಈ ರಾಷ್ಟ್ರದಲ್ಲಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಾಡಿದಂಥ ಸಂವಿಧಾನ. ಈ ಸಂವಿಧಾನದಲ್ಲಿ ಎಲ್ರಿಗೂ ಸಹ ಯಾವುದೇ ಧರ್ಮವನ್ನು ಪಾಲನೆ ಮಾಡಲಿಕ್ಕೆ, ಆಚರಣೆ ಮಾಡಲಿಕ್ಕೆ ಎಲ್ಲ ಮುಕ್ತ ಅವಕಾಶಗಳಿದೆ. ಅದು ಖಾಸಗಿ ವೈಯಕ್ತಿಕವಾದ್ದು. ಸರ್ಕಾರ ಅಂತ ಬಂದಾಗ ಸಂವಿಧಾನದ ಚೌಕಟ್ಟಲ್ಲಿ ನಡಿಬೇಕಾಗಿರ್ತಕ್ಕಂಥದ್ದು. ಸಂವಿಧಾನದ ಚೌಕಟ್ಟಲ್ಲಿ ಈಗ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಹ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಆದರೆ ಅವ್ರಿಗೆ ಜಾಣ ಕಿವುಡಿದೆ. ಭಾರತೀಯ ಜನತಾ ಪಾರ್ಟಿಯವರು ಮತ್ತು ತಡಿಪಾರ್ ಅಮಿತ್ ಶಾ ಅವರು ಒಂದೇ ಒಂದು ಶಬ್ದ ಮಾತಾಡೋದಿಲ್ಲ. ಈ ರಾಮ ಮಂದಿರದಲ್ಲಿ 200 ಕೋಟಿ ಹೆಂಗೆ ಲೂಟಿ ಹೊಡೆದಿದ್ದಾರೆ ಅನ್ನೋದು. ರಾಜ್ಯ ಚುನಾವಣಾ ಆಯೋಗವು ಕೇಂದ್ರ ಚುನಾವಣಾ ಆಯೋಗದ ಮಾರ್ಗಸೂಚಿಗಳನ್ನು ಮೀರಿ ರಾಜ್ಯ ಸರ್ಕಾರದ ಕೈಗೊಂಬೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕ ಛಲವಾದಿ ನಾರಾಯಣಸ್ವಾಮಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಮತದಾರರ ಪಟ್ಟಿಯಲ್ಲಿ ಡಬಲ್ ಎಂಟ್ರಿ ಇರುವವರನ್ನ ಪಟ್ಟಿಯಿಂದ ತೆಗೆದುಹಾಕುವ ಪ್ರಕ್ರಿಯೆ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ನಡೆಯುತ್ತಿದೆ. ಈ ಕುರಿತು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಈಗಾಗಲೇ ಎಸ್ಐಆರ್ ಪ್ರಕ್ರಿಯೆ ನಡೆಯುತ್ತಿದೆ. ಹೀಗಿದ್ದರೂ ರಾಜ್ಯ ಚುನಾವಣಾ ಆಯೋಗವು ಮತ್ತೆ 27 ವಾರ್ಡ್ಗಳಲ್ಲಿ ಪ್ರತ್ಯೇಕವಾಗಿ ಎಸ್ಐಆರ್ ನಡೆಸುತ್ತಿರುವುದು ಕಾನೂನು ಬಾಹಿರ ಮತ್ತು ತಪ್ಪು ಎಂದು ಅವರು ದೂರಿದರು. ಕೇಂದ್ರ ಚುನಾವಣಾ ಆಯೋಗಕ್ಕಿಂತ ರಾಜ್ಯ ಆಯೋಗ ದೊಡ್ಡದಲ್ಲ. ಕೇಂದ್ರದ ಆದೇಶವಿರುವಾಗ ರಾಜ್ಯ ಆಯೋಗವು ಯಾರ ನಿರ್ದೇಶನದ ಮೇರೆಗೆ ಇಂತಹ ಕ್ರಮ ಕೈಗೊಳ್ಳುತ್ತಿದೆ? ಇದು ಸಂಪೂರ್ಣವಾಗಿ ತಪ್ಪು ಎಂದು ಛಲವಾದಿ ನಾರಾಯಣಸ್ವಾಮಿ ಪ್ರಶ್ನಿಸಿದರು. ಕಾಂಗ್ರೆಸ್ ಸರ್ಕಾರವು ಅನಗತ್ಯವಾಗಿ ಮತದಾರರಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿಸುತ್ತಿದೆ. ಸರ್ಕಾರದ ಇಂತಹ ವರ್ತನೆಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹಾನಿಕಾರಕ ಎಂದು ಅವರು ಎಚ್ಚರಿಸಿದರು. ಅದನ್ನು ಸ್ಕ್ಯಾನ್ ಮಾಡಿ ನಿಮಗೆಲ್ಲ ಕಳಿಸ್ಕೊಡ್ತಾರೆ. ನಮ್ಮ ಮನವಿ ಏನಂತಂದರೆ, ಚೀಫ್ ಎಲೆಕ್ಷನ್ ಆಫೀಸರ್ ಅವರಿಗೆ ಇದರ ಮೂಲಕ ಕಳಿಸಿರೋದು ಏನಂದರೆ, ಈಗಾಗಲೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ SIR ಮಾಡ್ತಾ ಇದೆ. SIR ಏನು ಅಂತಂದರೆ, ಡಬಲ್ ತ್ರಿಬಲ್ ಎಂಟ್ರಿ ಸಿಕ್ಕರೆ ಅವೆಲ್ಲ ಹೊರಟೋಗುತ್ತೆ. ಅದು ಬಿಜೆಪಿಯವರದ. ರಾಜ್ಯ ಬಿಜೆಪಿಯಲ್ಲಿನ ಆಂತರಿಕ ಭಿನ್ನಮತೆ ಮತ್ತು ಬೆಳವಣಿಗೆಗಳಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರೇ ನೇರ ಹೊಣೆ ಎಂದು ಬಿಜೆಪಿ ಉಚ್ಚಾಟಿತ ಶಾಸಕ ST ಸೋಮಶೇಖರ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಶೋಭಾ ಕರಂದ್ಲಾಜೆ ಹಾಗೂ ಮಾಜಿ ಸಚಿವ KS ಈಶ್ವರಪ್ಪ ಅವರ ವಿರುದ್ಧ ಗುಡುಗಿದ್ರು. ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ R ಅಶೋಕ್ ಅವರ ಬೆಳವಣಿಗೆಯನ್ನ ಸಹಿಸಿಕೊಳ್ಳಲು ಶೋಭಾ ಕರಂದ್ಲಾಜೆ ಅವರಿಗೆ ಸಾಧ್ಯವಾಗುತ್ತಿಲ್ಲ. ಅವರಿಬ್ಬರನ್ನ ರಾಜಕೀಯವಾಗಿ ಮುಗಿಸಿ ತಾನು ಮೇಲಕ್ಕೆ ಬರಬೇಕೆಂಬುದು ಶೋಭಾ ಅವರ ಮನಸ್ಥಿತಿ ಎಂದು ಸೋಮಶೇಖರ್ ದೂರಿದ್ರು. 63 ಜನ ಶಾಸಕರನ್ನ ಧರ್ಮಸ್ಥಳಕ್ಕೆ ಕರೆದುಕೊಂಡು ಹೋಗುವ ಬದಲು ಮೊದಲು ಶೋಭಾ ಕರಂದ್ಲಾಜೆ ಅವರನ್ನ ಕರೆದುಕೊಂಡು ಹೋಗಿ ಆಣೆ ಪ್ರಮಾಣ ಮಾಡಿಸಿ, ಆಗ ಅವರ ಅಸಲಿ ಬಣ್ಣ ಬಯಲಾಗುತ್ತದೆ. ಕೇಂದ್ರ ಸಚಿವೆಯಾಗಿದ್ದರೂ ಒಂದು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಾಗದ ಶೋಭಾ ಅವರಿಗೆ ಪಕ್ಷದ ಶಾಸಕರ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಎಂದರು. ಗಮನಿಸಿದ್ದೇನೆ, ಇವತ್ತೇನು ಬಿಜೆಪಿಯ ಆಂತರಿಕ ಬೆಳವಣಿಗೆ ನಡೀತಾ ಇದೆ. ಶೋಭಾ ಮೇಡಮ್ಗೆ ವಿಜೇಂದ್ರ ಕಂಡ್ರು ಅಸೂಯೆ. ಅಧ್ಯಕ್ಷ ಆಗಿರ್ತಕ್ಕಂಥದ್ದು ಶೋಭಾ ಮೇಡಮ್ ಸಹಿಸೋಕ್ಕಾಗ್ತಾ ಇಲ್ಲ. ಅದೇ ರೀತಿಯಲ್ಲಿ
ಆರ್ ಅಶೋಕರಿಗೂ ಕೂಡ ವಿರೋಧ ಪಕ್ಷದ ನಾಯಕ ಆಗಿರ್ತಕ್ಕಂಥದ್ದು ಶೋಭಾ ಕರಂದ್ಲಾಜೆಗೆ ಅಸೂಯೆ. ಇವರಿಬ್ಬರಲ್ಲೂ ಕೂಡ ಏನಾದರೂ ಮಾಡಿ ಕೆಟ್ಟ ಹೆಸರು ತರಬೇಕು ಅಂತಕ್ಕಂಥ ದುರಾಲೋಚನೆಯನ್ನು ಮಾಡಿ ಇವತ್ತೆಲ್ಲ ಏನು ಬೆಳವಣಿಗೆ ಆಗ್ತಾ ಇದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ತುಂಗಭದ್ರಾ ಅಣೆಕಟ್ಟು ರಕ್ಷಣೆ 3 ರಾಜ್ಯಗಳಿಂದ ಐತಿಹಾಸಿಕ ಒಮ್ಮತದ ನಿರ್ಧಾರ. ಕೊಪ್ಪಳದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ಜೂನ್ 28ರಂದು ರಾಷ್ಟ್ರೀಯ ಲಸಿಕಾ ದಿನ. ರಾಜ್ಯದ 64 ಲಕ್ಷಕ್ಕೂ ಹೆಚ್ಚು ಮಕ್ಕಳಿಗೆ ಪೋಲಿಯೋ ಲಸಿಕೆ ಗುರಿ. ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿಕೆ. ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದೆ. ರಾಜ್ಯದಲ್ಲಿ ತುಗ್ಲಕ್ ದರ್ಬಾರ್ ಹೆಚ್ಚಿದೆ. ಆರ್ ಅಶೋಕ್ ತೀವ್ರ ವಾಗ್ದಾಳಿ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.